ಎನ್ ವಿದ್ಯಾಶಂಕರ್ ಸರ್ ಇವರು ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. Got every right to talk about cinema from consumer perspective and audience perspective. ಇದು ನಮ್ಮದು ಇವತ್ತು ಮೂಲ ಉದ್ದೇಶ. ಮತ್ತೆ ಇದನ್ನ ಒಂದು ಸ್ವಲ್ಪ ನಾನು ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತ ಹೇಳೋದಾದ್ರೆ, ನಮ್ಮ ಸಾರಥಿ ಸಂಸ್ಥೆ ಸಾಕಷ್ಟು ಖಂಡಿತ ಹೌದು. ಸಿನಿಮಾನ ನೋಡಕ್ ಹೋಗ್ತಾರೆ ಅಂತಂದ್ರೆ ಕೆಟ್ಟೋಗ್ತಾರೆ ಅಂತಾನೆ ಇದ್ದದ್ದು. ನೀವು ವಿಚಾರವನ್ನ ನನಗೆ ಹೇಳಿದಾಗ ನನಗೆ ಜ್ಞಾಪಕ ಬಂದಿದ್ದು, 10th ತನಕ ನಾವೇನು ಕದ್ದು ಮುಚ್ಚಿ ಸಿನಿಮಾಗೆ ಹೋಗಿರಲಿಲ್ಲ. 10th ಆದಮೇಲೆ ಮೈಸೂರಲ್ಲಿ ಗಣೇಶ ಥಿಯೇಟ್ರಲ್ಲಿ ಯಾವ ಸಿನಿಮಾ ಬಂದು ನೋಡ್ತಿದ್ವಿ. ಅದು ಎಲ್ಲ ಇಂಗ್ಲೀಷ್ ಸಿನಿಮಾಗಳು ಮೈಸೂರಿನಲ್ಲಿ ಎಲ್ಲವನ್ನೂ ನೋಡಿದ್ದೀನಿ ಅಂತಲೇ ಹೇಳ್ಬೋದಾಗಿತ್ತು. ನಾನು ಇಂಗ್ಲೀಷ್ ಸಿನಿಮಾ ನೋಡಕ್ ಬಿಡ್ತಾ ಇದ್ರ ಅದೇ ಮತ್ತೆ, ಯಾಕಂದ್ರೆ ಇಂಗ್ಲೀಷ್ ಸಿನಿಮಾಗೆ ಹೋಗ್ತಾರೆ ಅಂತಾರೆ ಕೆಟ್ಟೋಗ್ಬಿಡ್ತಾರೆ ಅಂತಾನೆ ಇದ್ದದ್ದು. ಕನ್ನಡ ಸಿನಿಮಾಗಳ ಬಗ್ಗೆ ಪ್ರಾಯಶಃ ಅಷ್ಟೊಂದು ಕೆಟ್ಟೋಗ್ಬಿಡ್ತಾರೆ ಅಂತ ಇರಲಿಲ್ವೇನೋ ಅಂತ. ವೆಲ್, ಇದು ತೀರಾ ಸಬ್ಜೆಕ್ಟಿವ್ ಆದಂತಹ ಒಂದು ಪ್ರಶ್ನೆ ಅಥವಾ ಒಂದು ಅಭಿಪ್ರಾಯ ಅಂತ ಹೇಳಬೇಕಾಗತ್ತೆ. ಹಿಂದೆ ಪ್ರಾಯಶಃ ಇಲ್ಲಿ ಒಂದು 60-70 ದಾಟಿರೋರು ಇದ್ರೆ ನಿಮ್ಗಳಿಗೆ ನಿಮ್ಮ ಮನೆಯವರು ಹೇಳಿದ್ದು ಕಾದಂಬರಿ ಓದಿದ್ರೆ ಕೆಟ್ಟೋಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಆಮೇಲೆ ರೇಡಿಯೋ ಕೇಳಿದ್ರೆ ಕೆಟ್ಟೋಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಹೇಳ್ಬೇಕಾಗತ್ತೆ ಇಂಟರ್ನೆಟ್ ಕೈನಿದ್ರೆ ಕೆಟ್ಟೋಗ್ಬಿಡ್ತಾರೆ ಅಂದ್ಬಿಟ್ಟು ಅಂತ. ಅದೂ ಇತ್ತು, ಟಿವಿ ನೋಡಿದ್ರೆ ಕೆಟ್ಟೋಗ್ಬಿಡ್ತಾರೆ ಅಂತ. ಇವಾಗ ಜಸ್ಟ್ 4 ದಿವಸದ ಸುಪ್ರೀಂ ಕೋರ್ಟು ಹೇಳಿದೆ ಏನಪ್ಪಾ ಅಂತಂದ್ರೆ, ವಿ ಕ್ಯಾನ್ ನಾಟ್ ಬ್ಯಾನ್ ಚಿಲ್ಡ್ರನ್ ಯೂಸಿಂಗ್ ಮೊಬೈಲ್ ಅಂಡ್ ಇಂಟರ್ನೆಟ್ ಅಂದ್ಬಿಟ್ಟು ಅಂತ. ಐ ವೆಲ್ಕಮ್ ಇಟ್. ಇಟ್ ಈಸ್ ಎ ಟೂಲ್, ಅಂಡ್ ಆ ಟೂಲ್ನ ನಾವು ಹೇಗೆ ಬಳಸ್ತೀವಿ, ಹೇಗೆ ಬಳಸಬೇಕು ಅಂತ ಹೇಳ್ಕೊಡ್ತೇವೆ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ವಿಸ್ತೃತವಾದ ಉದ್ದೇಶ ಮತ್ತು ಅದರ ಆಧಾರಿತವಾಗಿ ನೋಡಿದಾಗ ಸಿನಿಮಾಯಿಂದ ಸಾಕಷ್ಟು ಲಾಭ ಇದೆ ಮತ್ತು ಸಾಕಷ್ಟು ಪರಿಣಾಮ ಇದೆ. ಅದನ್ನು ಧನಾತ್ಮಕವಾಗಿ ನೋಡ್ಬೋದು ಅಂತ. ನೀವು ನನ್ನ ಬೈಬೋದು, ಆದರೆ ಹೇಳಲೇಬೇಕು ಅಂದರೆ ಎಕೋ ಬರ್ತಾ ಇದೆ ಅಂತ ಅನ್ಸುತ್ತಲ್ಲ, ನಾನೇ ದೂರ ತಗೊಳ್ತಾ ಇದ್ದೀನಿ. ನೀವು ಅನ್ನಿಸ್ಬೋದು ಏನಪ್ಪ ಅವನು ಇದ್ದಕ್ಕಿದ್ದಾಗೆ 60-70 ದಶಕ ಹುಟ್ಟೋಟ ಅಂತ. ನಾವು ಒಂದೇ ಒಂದು ಉದಾಹರಣೆ ತೊಗೊಂಡು ಇವತ್ತಿಗೆ ಬಂದ್ಬಿಡೋಣಂತೆ. ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ನಾನು ಇನ್ನೂ 6ನೇ ಕ್ಲಾಸಲ್ಲೂ 7ನೇ ಕ್ಲಾಸಲ್ಲೂ ಇದ್ದೆ. ಅವಾಗ ತಕ್ಷಣ ಗೊತ್ತಾಗಲಿಲ್ಲ ಏನು ಅಂತ. ಬಟ್ ಆ ನಂತರದ ದಿನಗಳಲ್ಲಿ ಬಂಗಾರದ ಮನುಷ್ಯನ ಸಿನಿಮಾ ಬಗ್ಗೆ ಓದ್ತಿದ್ದಾಗ ಗೊತ್ತಾಗಿದ್ದು ಅನೇಕರ ಮೇಲೆ ಅದರ ಪ್ರಭಾವ, ಎಫೆಕ್ಟ್ ಏನು ಅನ್ನೋದ್ರ ಬಗ್ಗೆ ತುಂಬ ರಿಸರ್ಚ್ ಆಗಿ ಮಾಡ್ತಿದ್ದಾಗ ವಿ ಕ್ಯಾನ್ ವೆಲ್ಕಮ್ ದೆಮ್. ಫಾರ್ ಎಕ್ಸಾಂಪಲ್, ಕೆಲವು ಚಿಕ್ಕ ಪುಟ್ಟ ತಪ್ಪುಗಳು ಇದ್ದಿರಬಹುದು ಅಂತ ಅನ್ಕೊಂಡು ನೋಡಿದ್ರು ಕೂಡ ನಾವು ತಾರೆ ಜಮೀನ್ ಪರ್ ಇದ್ದಿರ್ಬೋದು, ಚಕ್ಡೆ ಇರ್ಬೋದು, ಅಥವಾ ತಮಿಳ್ನಲ್ಲಿ ಬಂದಂತಹ ಕಾಕ ಮುಟ್ಟೈ ಆ ಸಿನಿಮಾ ಇದ್ದಿರ್ಬೋದು, ಆ ಥರದ್ದು ಪಿಂಕ್ ಸಿನಿಮಾ ಇರ್ಬೋದು, ಅದರಲ್ಲೆಲ್ಲ ಸಾಕಷ್ಟು ರಿಸರ್ಚ್ ಆಗಿರೋದು. ಅಟ್ ದಿ ಸೇಮ್ ಟೈಮ್ ನಾವು ಅದನ್ನು ಎಂಟರ್ಟೈನ್ಮೆಂಟ್, ಇನ್ಫೋಟೈನ್ಮೆಂಟ್ ಇವೆರಡೂ ಪದಗಳು ತೆಗೆದುಕೊಂಡಾಗ ಕೆಲವು ಕಾರ್ಟೂನ್ ಸಿನಿಮಾಗಳು ಎಷ್ಟು ಚೆನ್ನಾಗಿದೆ. ನಾ ಬರೀ ಜಂಗಲ್ ಬುಕ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಒಂದು ವಿಶ್ ಅಂತ ಒಂದು ಮೋನ ಅನ್ನುವಂಥದ್ದು, ಅಥವಾ ಲಯನ್ ಕಿಂಗ್ನ ಬೇರೆ ಬೇರೆ ಡೈಲಾಗ್ಗಳು ತೆಗೆದುಕೊಂಡಾಗ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ. ಸಿನಿಮಾ ಮಾಡಬೇಕಾದ್ರೆ ಇಫ್ ಯು ಆರ್ ನಾಟ್ ಓಪನ್ ಟು ದಿ ಕರೆಂಟ್ ಡೇ ಸಿಚುವೇಶನ್, ಕರೆಂಟ್ ಡೇ ಪಾಲಿಟಿಕ್ಸ್, ಕರೆಂಟ್ ಡೇ ಸೋಷಿಯಲ್ ಇಶ್ಯೂಸ್, ಕರೆಂಟ್ ಡೇ ಲಾ, ಯು ಆರ್ ಗೋಯಿಂಗ್ ಟು ಫೇಲ್ ಅಂತ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಒಂದು 10 ವರ್ಷದ ಹಿಂದೆ ಒಬ್ಬರು ಒಂದು ಸಿನಿಮಾ ಮಾಡಿದ್ದೀವಿ, ಬಂದು ಇನಾಗ್ರೇಟ್ ಮಾಡಿ ಅಂತ ಹೇಳಿದ್ರು. ಐ ವಾಸ್ ಎ ಮೆಂಬರ್ ಇನ್ ದಿ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ನಾನು ಸಿನಿಮಾ ಕತೆ ಹೇಳ್ರಪ್ಪ, ಇಲ್ಲ ಸರ್ ನೀವು ಬಂದು ನೋಡಿ ಅದು ಸಸ್ಪೆನ್ಸ್ ಅಂತೆಲ್ಲ ಅಂದರು. ನಾನು ಕೂತ್ಕೊಂಡು ಸಿನಿಮಾ ನೋಡಿದೆ, ಇನಾಗ್ರೇಷನ್ ಭಾಷಣ ಎಲ್ಲ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಹೇಳಿದೆ, ದಯಮಾಡಿ ಈ ಸಿನಿಮಾನ ಎಲ್ಲೂ ತೋರಿಸ್ಬೇಡಿ ಅಂತ ಹೇಳಿದೆ ನಾನು. ಕಾರಣ ಏನಪ್ಪ ಅಂತಂದರೆ, ಅವರು ಮಾಡಿದ್ದು ಪ್ರಾಯಶಃ 60-70 ಕಾಲದಲ್ಲಿ ಪಾಪ್ಯುಲರ್ ಆಗಿದ್ದಂಥ ಒಂದು ಥೀಮ್ ಈಗ ಒಂದು 7-8 ವರ್ಷದ ಹಿಂದೆ ಮಾಡಿದ್ದಾರೆ. ಮಕ್ಕಳು ಮನೆ ಬಿಟ್ಟು ಓಡಿ ಬರ್ತಾರಂತೆ. ಓಡಿ ಬಂದ ಮಕ್ಕಳೆಲ್ಲರೂ ಕೂಡ ಒಂದಷ್ಟು ಜನ ಮಕ್ಕಳು ಕಳ್ಳರಾಗ್ತಾರೆ, ಒಂದಷ್ಟು ಜನ ಮಕ್ಕಳು ಬೀದಿನಲ್ಲಿ ಏನೋ ವ್ಯಾಪಾರ ಮಾಡ್ತಾರೆ, ಒಂದಷ್ಟು ಜನ ಭಾರಿ ದೊಡ್ಡವರಾಗ್ಬಿಡ್ತಾರೆ ಅಂತ. ವಾಸ್ತವಕ್ಕೆ ಹತ್ತಿರನೇ ಇಲ್ಲ. OTT-ನಲ್ಲಿ ಬರ್ತಾ ಇದೆ ಪಾತಾಳ ಲೋಕ, ಕರೆಕ್ಟ್ ನಾನು ನಿಮ್ಗೆ ಹೇಳಿದ್ದಲ್ಲ. ಆ ಪಾತಾಳ ಲೋಕದಲ್ಲಿ ಎಲ್ಲ ಚಂದ ನೋಡ್ಲಿಕ್ಕೆ ಅಂತ ಅನ್ಕೊಂಡ್ರು. ನಾನು ಒಂದು ದೊಡ್ಡ ಫ್ಲಾ ಏನಪ್ಪಾ ಅಂತಂದ್ರೆ, ಆ ಪೊಲೀಸ್ಗೆ ಒಂದು ಮಗು ಸಿಗತ್ತೆ ಇನ್ ದ ಸೆನ್ಸ್, ಅಮ್ಮ ಸತ್ತೋಗ್ಬಿಡ್ತಾಳೆ, ಅಪ್ಪ ಎಲ್ಲ ಕಂಡಿರಲ್ಲ ಅಂತ. ಅವನ ಆ ಮಗುನ ತೊಗೊಂಡು ಮನೇಲಿ ಇಟ್ಕೊಂತಾನೆ. ಅದು ಅವಾಸ್ತವ ಇವತ್ತಿನ ದಿನಕ್ಕೆ. ಅವನ ಹಾಗೆ ಮನೇಲಿ ಇಟ್ಕೊಂಡ್ರೆ ಮಗುನ ಅವನ ಮೇಲೆ ಕೇಸ್ ಆಗುತ್ತೆ. ಬಟ್ ಅವನು ಆ ಇಡೀ ಸೀರಿಯಲ್ ಕೊನೆ ಒಳಗೆ ಆ ಮಗುನ ಹ್ಯಾಂಡ್ ಓವರ್ ಮಾಡ್ತಾನೆ, ಅಥವಾ ಯಾರೋ ಬರ್ತಾರೆ ಅವ್ರಿಗೆ ಕೊಡ್ತಾರೆ ಅಂತ. ಆ ಥರ ಈಗ ಇಲ್ವೇ ಇಲ್ಲ.
there is a child welfare committee at every district. That child welfare committee takes care of children, and children have to be lodged in the child care institution. ಈ ಥರದ್ದೆಲ್ಲ ಇದೆ. ಸೊ ಮೈ ಅರ್ನೆಸ್ಟ್ ರಿಕ್ವೆಸ್ಟ್ ಈಸ್, ನೀವು ಕಥೆ ಬರೆದಾಗ ಅದರ ಚಂದ ಅಂತ ಹೇಳಿ ನೀವು ಏನೋ ಹೇಳೋದಿಲ್ಲ, ಯಾವುದೋ ಒಂದು ಮಗು ಸಿಕ್ತು ಅಂತ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರು ಅಂತ, ದಟ್ ಈಸ್ ನಾಟ್ ಪಾಸಿಬಲ್. ಯು ಹ್ಯಾವ್ ಟು ಚೇಂಜ್ ಅಕಾರ್ಡಿಂಗ್ ಟು ದಿ ಕರೆಂಟ್ ಡೇ ಸಿಚುವೇಶನ್. ಇಷ್ಟು ಹೇಳ್ತೇನೆ. ಖಂಡಿತ ಮಕ್ಕಳು ಸಿನಿಮಾ ನೋಡಲೇಬೇಕು ಅಂತ ನಾನು ಹೇಳ್ತೇನೆ. ಓಕೆ, ವಾಸು ಪಾತಾಳ್ ಲೋಕ್ ವೆಬ್ ಸೀರೀಸ್ನ ಎಕ್ಸಾಂಪಲ್ ಆಗಿ ತಗೊಂಡ್ರು. ಅಥೆಂಟಿಕ್ ಆಗಿ ಎಷ್ಟು ಅದರಲ್ಲಿ ಫ್ಲಾಸ್ ಇದೆ ಅಂದರೆ ಲೀಗಲ್ ಪರ್ಸ್ಪೆಕ್ಟಿವ್ ಇಂದ ಅಂತ. ಅದೇ ಪಾತಾಳ್ ಲೋಕ್ ವೆಬ್ ಸೀರೀಸ್ ಬಗ್ಗೆ ಆಲ್ ಓವರ್ ದ ಕಂಟ್ರಿ ಟಾಪ್ ಅಫಿಷಿಯಲ್ಸ್, ಬೋತ್ ರಿಟೈರ್ಡ್ ಆ್ಯಂಡ್ ಕರೆಂಟ್ ಸರ್ವಿಸಲ್ಲಿ ಇರೋವಂಥ DIGs, IGPs, ಆ ಥರ ಟಾಪ್ ಅಫಿಷಿಯಲ್ಸು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಡೆಲ್ಲಿ ಕ್ರೈಮ್ ಮತ್ತು ಪಾತಾಳ್ ಲೋಕ್ ಆ್ಯಂಡ್ ಅದರ್ಸ್ ರೀಸೆಂಟ್ ಫಿಲ್ಮ್ಸ್ ಆನ್ ಕ್ರೈಮ್ ಆ್ಯಂಡ್ ಲಾ, ಅದನ್ನು ಅಥೆಂಟಿಕ್ಕಾಗಿ ನೌ ಡೇಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಾಸು ಈ ವಿಷಯ ಹೇಳಿದಾಗ ಹೌದಲ್ವಾ ಅಂತ ಅನ್ನಿಸ್ತು. ಬಿಕಾಸ್ ಸಾಕಷ್ಟು ಚೇಂಜಸ್ ಆಗಿದೆ ಚೈಲ್ಡ್ ಪ್ರೊಟೆಕ್ಷನ್ನಲ್ಲಿ. ಅದೇನು ಅಂತ ಇಲ್ಲಿ ನಾವು ಹೇಳೋದಿಲ್ಲ, ಅದಕ್ಕೆ ಬೇಕಿತ್ತು ಅಂತ ಹೇಳಿದ್ರೆ ನೀವು ಕೇಳಿ ಸಪ್ರೇಟಾಗಿ ನಾವು ಕಸ್ಟಮೈಸ್ಡ್ ಆಗಿ ನೀವು ಸಿನಿಮಾ ಮಾಡ್ತೀವಿ ಅಂತಂದಾಗ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡಾಗ ವಿ ಆರ್ ರೆಡಿ ಟು ಗಿವ್ ಯು ಅಡಿಷನಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ದಟ್ಸ್ ಒನ್ ಥಿಂಗ್. ಆ್ಯಂಡ್ ಶ್ರೀಮತಿ, ಇವಾಗ ನಿರ್ಭಯ ಕೇಸಿಂದ ತಗೊಂಡು ಕನ್ಸ್ಯೂಮರಿಸಮ್ ಇಂದ ತೆಗೆದುಕೊಳ್ತು ಅಂತ ಹೇಳಿದ್ರೆ, ಇವನ್ ಇನ್ ಪಿಂಕ್ ಆಲ್ಸೋ ಸಿನಿಮಾದ ಬಗ್ಗೆ ಯಾವುದೇ ಸಿನಿಮಾ ರಿಲೇಟೆಡ್ ಟು ಅಟ್ರಾಸಿಟೀಸ್ ಆನ್ ವಿಮೆನ್ ಅಂತ ಬಂದಾಗ ಇನ್ಫ್ಲೂಯೆನ್ಸ್ ಆಫ್ ಸಿನಿಮಾ ಆ್ಯಂಡ್ ಕನ್ಸ್ಯೂಮರಿಸಮ್ ಅಂತ ಬರುತ್ತೆ. ವಾಟ್ ಯು ಸೇ? Yes, I do feel that women are part of being consumers within the cinema. But I would like to make 2 points very clear over here. One thing, when we are talking about cinema, women and consumers, or generally consumerism, there are a lot of violence which we see. So, who are these people who watch this violence? So, to whom are these films made? So, that becomes a very big question. Now, of late, we are seeing a lot of such kinds of movies coming into the mainstream movies, and in a violent against the mainstream movies, we see very much, and they are all blockbusters movies where they get even national awards for their acting and all those kinds of things. But when you look at it from the consumer point of view, anta nodaga, who are these consumers? Now, not people like ordinary people like me or you or anybody else, and these are the fan-based. So I personally feel this, ಈ ಥರ ಒಂದು ಫಿಲ್ಮ್ಸ್ ಬಂದಾಗ it is only meant for those fans, not for the audience who are general audience like us. And what happens when these fans, when they watch these movies? So let's go back, like when we're talking about how psychology has its impact on the viewers ಅನ್ನೋ ಒಂದು ಇದರಲ್ಲಿ. So when you watch, when you enter into a theater, it's more towards like a dark room, and there's a big what to say, you have the dialogues and sound systems and all those kinds of things, which mesmerizes you to enter into the screen, to become a part of that whole kind of cinematic expressions and representations. So you identify yourself either with the heroine or the hero or any of the characters. That is those dialogues, all those things they do. And then they imitate the characters over in the real life. Now let's say that there are a lot of these male actors who are lot of fan-based kind, like actors in real life. I'm not saying they're bad or anything of that sort. They don't take the real life role model or anything of that sort, but on the screen what they depict those characters, that becomes their role models. So next, what happens over this? How does this have an impact in their life? So once when they walk out of the cinematic hall or the cinemas, so they start imbibing these characters within their life, and those becomes their role models. So it may be public spaces irbodu ಅಥವಾ private spaces irbodu, those violence which are depicted on women, the same thing is envisaged in their real lives. So women's ivaga ordinary people like us, ಅಥವಾ maybe academicians or activists, any one of us, we question about it. We say the sarina tagdirodu, is it the right way to bring out that has a creativity? So much of abuse. ನೀವು ಈಗಲೂ ಕೂಡ, if you go to the police stations and see the records where for the acid attack, they're all influenced, especially the Kannada. I remember still way back in 2004 and 5, kind of like there were a lot of acid attacks. So many of my own students have done studies on these acid attacks, and they say that they were influenced by the movie, where the hero says that,
If the girl does not fall in love with me, I'll throw acid on her. And when we activists and when we like academicians, when we ask the directors, producers and the actors not to bring out such kinds of movies, they say it's just an entertainment. And people wants it. So again, who is this want? Consumers. Who are these consumers? Again, it is the fans, not people like us. And these kinds of stories are still, changes ಏನು ಆಗಿಲ್ಲ. There's nothing, no changes even now also. Lot of like, whether it's in the national level or whether it's in the state level, in the regional movies or anything, we see a lot of these violence. So my question is, I want to open the debate with this, like, whom do you call the consumers? Are the consumers the totally people general like us, or is it only made for the fans? ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಬರೆಯುವಂತಹ ನೀವು ಫಿಲಮ್ ಕ್ರಿಟಿಕ್ಸು ಶುಕ್ರವಾರ ರಿಲೀಸ್ ಆಗಿರೋ ಸಿನಿಮಾ ಬಗ್ಗೆ ಶನಿವಾರ ಭಾನುವಾರ ಬರೀತೀರಾ. ಆ್ಯಂಡ್ ಯು ರೇಟ್ ದೆಮ್, ಯು ಗಿವ್ ದೆಮ್ 2 stars, 3 stars, 4 stars. ಇದು ನಾವು ಕೂಡ ಕನ್ಸ್ಯೂಮರ್ಸೋ ಅಥವಾ ಆಡಿಯನ್ಸ್ ಆಗಿ ಇವನ್ ವಿ ಲುಕ್ ಅಟ್ ಯುವರ್ ಸ್ಟಾರ್ಸ್. ಮತ್ತು ಇಂಡಸ್ಟ್ರಿ ಕೂಡ ಇವ್ರು ಹೇಗೆ ಬರೆದಿದ್ದಾರೆ ಏನು ಅಂತ. ಸೊ ಪ್ರತಿಯೊಬ್ಬರು ಕೂಡ ನೀವು ಬರೆಯೋ ಒಂದು ವಿಮರ್ಶೆ, ವಿಮರ್ಶೆ, ನಾಟ್ ಇದು ಅನಾಲಿಟಿಕಲ್ ರೈಟಪ್ ಆನ್ ಒನ್ ಪರ್ಟಿಕ್ಯುಲರ್ ಸಿನಿಮಾ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಚಾಲೆಂಜಸ್ ಏನಿರುತ್ತೆ, ನಿಮ್ಮ ಸೈಕಿ ಏನಿರುತ್ತೆ, ನೀವೆಷ್ಟು ಮುಖ್ಯ ಆಗುತ್ತೆ ಅಂತ ಅನ್ನೋದು ಇವತ್ತು ಇರೋರಿಗೆ ನಮಗೆಲ್ಲರಿಗೂ ಕೂಡ ಅಷ್ಟೇ ಮುಖ್ಯ. ಥ್ಯಾಂಕ್ ಯು. ನಾನು ಶ್ರೀಮತಿಯವರು ಹೇಳಿದ ಮಾತುಗಳು ಮತ್ತು ವಾಸು ಅವರು ಹೇಳಿದ ಮಾತನ್ನು ಇನ್ನೊಂದು ಡೈಮೆನ್ಷನ್ ಇಂಟರ್ಪ್ರಿಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇತ್ತೀಚೆಗೆ ಒಂದು ಹೈದರಾಬಾದಿನ ಯೂಸುಫ್ ಗುಡ ಅನ್ನೋ ಒಂದು ಜಾಗದಲ್ಲಿ ಒಂದು ಟೀಚರು ಒಂದು ಸಣ್ಣ ವಿಡಿಯೋ ರೆಕಾರ್ಡ್ ಮಾಡಿದರು. ಅದನ್ನು ಅವರು ಎಜುಕೇಷನ್ ಕಮಿಷನರ್ಗೆ ಉದ್ದೇಶಿಸಿ ಮಾತಾಡಿದರು. ಪುಷ್ಪ ಸಿನಿಮಾ ಬಂದ ಮೇಲೆ ಮಕ್ಕಳು ಬಿಹೇವಿಯರಲ್ ಪ್ಯಾಟ್ರನ್ನು ವಿಪರೀತ ಬದಲಾಗಿದೆ. ಅವರ ಅಪ್ಪ ಅಮ್ಮನ್ನ ಕರೆಸಿ ಬುದ್ಧಿ ಹೇಳಿದ್ರು ಅವರ ಭಾಷೆ, ಹೇರ್ ಸ್ಟೈಲು, ಮೋರೋವರ್ ಅವರ ವರ್ತನೆ, ಇದರಲ್ಲಿ ಏನೂ ಬದಲಾವಣೆ ಬರ್ತಿಲ್ಲ. ನಾನು ಶಿಕ್ಷಕಿಯಾಗಿ, ಅವರು ಹಳೆ ಟೀಚರು, ಶಿಕ್ಷಕಿಯಾಗಿ ಇಷ್ಟು ವರ್ಷ ನಾನು ಎಷ್ಟೆಲ್ಲ ಮಕ್ಕಳನ್ನ ಪಳಗಿಸಿದ್ದೆ, ನನ್ನ ಫೇಲ್ಯೂರಾ ಇದು ಅಂತ ಅವರೊಂದು ಅಳದನ್ನ ತೋಡ್ಕೊಂಡು ಒಂದು ವಿಡಿಯೋ ಮಾಡಿದ್ರು. ನನಗೆ ಇದು ಒಂದು ಈ ಹೊತ್ತಿನ ದೊಡ್ಡ ಇಡಿಯಂ ಅಂತ ಅನಿಸುತ್ತೆ. ನೋಡಿ, ಪುಷ್ಪ, ನಾವು ಜನಪ್ರಿಯ ಸಿನಿಮಾಗಳು ಹೇಗೆ ರನ್ ಆಗ್ತವೆ ಅನ್ನೋದಕ್ಕೆ, ಪುಷ್ಪ, ಕಾಂತಾರ, ಕಾಟೇರ, KGF ಇವೆಲ್ಲವೂ ಇದೆಯಲ್ಲ, ಈ ಎಲ್ಲ ಮಾದರಿಗಳನ್ನು ನಾವು ಇಟ್ಕೊಂಡು ನೋಡಿದಾಗ, ಪುಷ್ಪನೇ ನೋಡಿದಾಗ ನಾವು ಪುಷ್ಪದಲ್ಲಿ ಅವನು ಕಾಡುಗಳ್ಳ, ಅವನು ವ್ಯವಸ್ಥೆನ ಎದುರು ಹಾಕ್ಕೊಂಡು ಒಬ್ಬ ಆರ್ಡಿನರಿ ಕೂಲಿ ಆಗಿದ್ದವನು ತುಂಬ ದೊಡ್ಡ ಮಟ್ಟದ ಡಾನ್ ಆಗ್ತಾನೆ, ಅಂತಾರಾಷ್ಟ್ರೀಯ ಮಟ್ಟದ ಡಾನ್ ಆಗ್ತಾನೆ. ಅಲ್ಲೊಂದು ಫ್ಯಾಂಟಸಿ ಇದೆ. ರಾಬಿನ್ ಹುಡ್ ಕೂಡ ಅಫ್ಕೋರ್ಸ್ ಅದು ರಾಬಿನ್ ಹುಡ್ ಅನ್ನೋಕ್ಕಿಂತ ಅಲ್ಲಿ ಒಂದು ಕಳ್ಳ ಪೊಲೀಸ್ ಆಟ ಇದೆ ನನಗೆ. ಅಲ್ಲೂ ಅವರ ಡಿಪಿಕ್ಷನ್ ಇದೆಯಲ್ಲ, ಸೀನ್ಗಳ ಡಿಪಿಕ್ಷನ್ ಒಂದು ಥಿಯೇಟ್ರಿಕಲ್ ಆಗಿದೆ, ಅದೊಂದು ರಂಗಭೂಮಿಯ ಒಂದು ತಂತ್ರ ಕಾಣುತ್ತದೆ. ಇದರಲ್ಲಿ ಕಳ್ಳ ಪೊಲೀಸ್ ಆಟ ತರ್ತಾರೆ ಅವರು. ಪೊಲೀಸು ಯಾವಾಗಲೂ ಸೋಲ್ತಾ ಹೋಗ್ತಾನೆ, ಮತ್ತೆ ಅವನು ಕಾರ್ಟೂನಿಶು. ಫಹದ್ ಫಾಸಿಲ್ ಮಾಡಿರೋ ಕ್ಯಾರೆಕ್ಟರ್ನ 2ನೇ ಭಾಗದಲ್ಲಿ ತುಂಬ ಜನ ಯಾಕೋ ಅವನ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂದರು, ಆದರೆ ಅದು ರನ್ ಆಗುತ್ತೆ. ಅವನನ್ನು ಯಾವಾಗಲೂ ಫೂಲ್ ಮಾಡ್ತಾ ಹೋಗ್ತಾನೆ. ಅವನೊಂದು ಕಾರ್ಟೂನಿಶ್ ಕ್ಯಾರೆಕ್ಟರ್. ಅಲ್ಲಿ ಇಡೀ ಸಿನಿಮಾದಲ್ಲಿ ಬೇರೆ ಯಾವುದು ಕಾಮಿಕ್ ಪ್ಲಾಟ್ ಇಲ್ಲ. ನೋಡಿದ್ವಿ, ನಮಗೆ ಫಹದ್ ಫಾಸಿಲ್ ಅಲ್ಲಿ ಕಾಮಿಕ್ ಎಲಿಮೆಂಟ್. ಯಾವುದು ಕಾಮಿಕ್ಕು? ಪೊಲೀಸು ಹಾಸ್ಯ. ಗಂಧದ ಗುಡಿಗೆ ಹೋಗ್ತೀನಿ ನಾನು. ಗಂಧದ ಗುಡಿನಲ್ಲಿ ಹೀರೋ ಯಾರಾಗಿದ್ರು? ಗಂಧದ ಗುಡಿನಲ್ಲಿ ಕಾಡುಗಳನ್ನ ಮಟ್ಟ ಹಾಕೋ ಒಂದು ವಸ್ತುವಿನ ಸಬ್ಜೆಕ್ಟು ರಾಜ್ಕುಮಾರ್ ನಟಿಸಿದ್ರು, ವಿಷ್ಣುವರ್ಧನ್ ಇದ್ರು, ಎಲ್ಲ ನೋಡಿದ್ದೀವಿ. ಇದು ನಾಯಕನೇ ಪ್ರತಿನಾಯಕನ ಕುರ್ಚಿ ಮೇಲೆ ಬಂದು ಕೂತಿದ್ದಾಗೋಗಿದೆ. ಇದನ್ನ ಇತ್ತೀಚೆಗೆ ಗಿರಿರಾಜ್ ರಾವ್ ಅಂತ ಒಬ್ಬ ಹಿರಿಯ ನಟರು ಇದ್ದಾರೆ, ಅವರು OTT-ನಲ್ಲೂ ಪಾಪ್ಯುಲರು, ಒಳ್ಳೆ ನಟ. ಅವರು ಅದನ್ನ ಬೇರೆ ಟೋನ್ನಲ್ಲಿ ಹೇಳಿದ್ದಾರೆ. ನಮ್ಮ ಕಾಲದಲ್ಲಿ ನಾವು ಋಷಿಕೇಶ್ ಮುಖರ್ಜಿ, ಸಾಯಿ ಪರಾಂಜಪೆ ಅವರ ಸಿನಿಮಾಗಳನ್ನು ನೋಡ್ತಾ ಇದ್ವಿ, ಬಹಳ ಬದುಕಿಗೆ ಹತ್ತಿರವಾದಂಥ ಕ್ಯಾರೆಕ್ಟರ್ಸ್. 1990s ಆದಮೇಲೆ ಈ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ಸ್ನ ಮುಂದೆ ತರಲಿಕ್ಕೆ ಶುರು ಮಾಡಿದ್ರು. ದೊಡ್ಡ ಬಜೆಟ್ ಅಂದಾಗ ಲಾರ್ಜರ್ ದೆನ್ ಲೈಫ್
ಅನ್ನೋ ಪರ್ಸೆಪ್ಷನ್ ಬರುತ್ತೆ. ನೀವು ಶಾರುಖ್ ಖಾನ್ ಬಾಜಿಗರ್ ಇರ್ಬೋದು, ದರ್ ಇರ್ಬೋದು, ಅದರಲ್ಲೆಲ್ಲ ಪ್ರತಿನಾಯಕನೇ ಅವನಾಗ್ತಾನೆ. ಆಮೇಲೆ ಪ್ರತಿನಾಯಕ ಯಾವ ಮಟ್ಟಕ್ಕೆ ಆಗ್ತಾನೆ ಅಂದರೆ, ನಿಮಗೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿನಿಮಾದಲ್ಲಿ ಇದ್ದ ಒಂದು ಎಲಿಗೆನ್ಸ್ ಇದೆಯಲ್ಲ, ಅದು ಅವನಿಗೆ ಬೇರೆದೇ ಡೈಮೆನ್ಷನ್ ಕೊಟ್ಟು ಅವನನ್ನು ರೊಮ್ಯಾಂಟಿಕ್ ಹೀರೋ ಆಗಿಸ್ಬಿಟ್ರು ಯಶ್ ಚೋಪ್ರಾ. ಸಪೋಸ್ ಅದು ಆಗಿಲ್ದಲೇ ಇದ್ದಿದ್ರೆ ಶಾರುಖ್ ಖಾನ್ ಇನ್ನಷ್ಟು, ರಾಮ್ ಜಾನೆ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಆ ಥರದ್ದು. ಅವಾಗ ನಾನು ತುಂಬ ಗಂಭೀರವಾಗಿ ನೋಡಿದ್ದೀನಿ ಅವನ್ನೆಲ್ಲ. ಮತ್ತೆ ಓವರ್ ಆ್ಯಕ್ಟಿಂಗ್ ಅವ್ರದ್ದು. ಈಗ ಅಲ್ಲು ಅರ್ಜುನ್ ಆಸ್ ಎನ್ ಆ್ಯಕ್ಟರ್ ನಾನು ಹೇಳೋದಾದರೆ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು ಪುಷ್ಪದಲ್ಲಿ. ಆದರೆ ಅದನ್ನು ನಾವು ರಾಷ್ಟ್ರ ಪ್ರಶಸ್ತಿನೂ ಕೊಟ್ಟು ಎಂಡೋರ್ಸ್ ಮಾಡಿದಾಗ ಏನಾಗುತ್ತೆ, ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದೀವಿ, ಆ ಸಿನಿಮಾ ಗಳಿಕೆನಲ್ಲೂ ಚೆನ್ನಾಗಿದೆ, OTT-ನಲ್ಲೂ ಸಲೀಸಾಗಿ ಬಿಡುಗಡೆ ಆಗುತ್ತೆ, ಅದರಲ್ಲಿರುವ ಎಲ್ಲ ವೈಲೆನ್ಸು ಮತ್ತೆ ಅವನ ಮೇಲ್ ಶೋವಿನಿಸಮ್ ಎಲ್ಲವನ್ನ ಜನ ರಿಸೀವ್ ಮಾಡ್ತಾ ಹೋಗೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ಆ ಕ್ಷಣ ಇವತ್ತಿಗೆ ನನಗೆ ಯಾರು ಹೀರೋ, ವಿಜುವಲ್ ಮೀಡಿಯಾ ಇಂಪ್ಯಾಕ್ಟು ಅಷ್ಟು ಮಟ್ಟಿಗಿದೆ. ಬರೀ ಸಿನಿಮಾ ಅಷ್ಟೇ ಅಲ್ಲ, ಆ ಸಿನಿಮಾದ ತುಣುಕುಗಳು ರೀಲ್ಸ್ನಲ್ಲಿ ಕಾಣಿಸ್ತವೆ ನಮಗೆ. ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಅಂದರೆ ನಮ್ಮ ಇಡೀ ಮೊಬೈಲನ್ನ ಆ ಸಿನಿಮಾದ ಪ್ರಚಾರ ತಂತ್ರ ಆವರಿಸ್ಕೊಂಡಿರುತ್ತೆ. ಅದರ ಒಂದು ಐಟಮ್ ಹಾಡಿನ ತುಣುಕುಗಳು ಕಾಣಿಸ್ತವೆ, ಒಂದು ಹೊಡೆದಾಟ, ಅವನ ಡೈಲಾಗ್ ಬಾಜಿ, ಇವೆಲ್ಲವನ್ನ ನಾವು ತೋರಿಸ್ತಾ ಹೋಗ್ತೀವಿ. ಈ ಕನ್ನಡದ ಮಟ್ಟಕ್ಕೆ ಬಂದರೆ ನೀವು ಈ ಕಾಂತಾರದಲ್ಲಿ ನಾವು ಒಬ್ಬ ದಲಿತ ಅಡಿಗೆ ಮನೆಗೆ ಹೋಗಿ ಕೂತು ಅವನ ಎದುರುಗಡೆ ಪ್ರೊಟಗನಿಸ್ಟ್ ಆಂಟಿಗನಿಸ್ಟ್ ಎದುರುಗಡೆ ಕೂತು ಇವನು ಊಟ ಮಾಡಿಬಿಟ್ಟು ಬರ್ತಾನೆ ಡೈನಿಂಗ್ ಟೇಬಲ್ ಮೇಲೆ ಕೂತು. ಆ ಸಿನಿಮಾ ಅತಿ ಹೆಚ್ಚು ಆಗಬೇಕಿತ್ತು. ಅಂದರೆ ನಮ್ಮ ಸಮಾಜ ಆ ವಸ್ತುನ ನಾವು ಆ ಥರ ರಿಸೀವ್ ಮಾಡೋದಾದ್ರೆ. ಆದರೆ ನಮಗೆ ಆ ಸಿನಿಮಾದ ಅದನ್ನು ನಾವು ಮಿತ್ ಅಂತ ಜಸ್ಟಿಫೈ ಮಾಡ್ಕೋಬಹುದು. ಲಾಸ್ಟಲ್ಲಿ ಅವನಿಗೆ ದೈವ ಆವಾಹನೆ ಆಗೋದು ಅದೆಲ್ಲ. ಕೊನೆಗೆ ದೈವನ ಮೀರಿ ಗೆಲ್ಲಬೇಕಲ್ವ ಒಬ್ಬ ಮನುಷ್ಯ, ದೇವರೇ ಬರಬೇಕಾಯ್ತು ಅವನನ್ನು ಗೆಲ್ಸಕ್ಕೆ ಅನ್ನೋದಿದೆಯಲ್ಲ, ಆ ಸೋಷಿಯೋ ಪಾಲಿಟಿಕ್ಸ್ ಇವತ್ತು ಕ್ಲಿಕ್ ಆಗ್ತಿದೆ ಅಂತ ಇವರೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹುಲಿ ಸಿನಿಮಾ ರಿಲೀಸ್ ಆದಾಗ ಸುದೀಪ್ ಹೇರ್ ಕಟ್ ವಾಸ್ ಸೋ ಪಾಪ್ಯುಲರ್ ಅಂತ ಹೇಳಿದ್ರೆ, ನಮ್ಮ ಇಲ್ಲೇನೆ ಕರ್ನಾಟಕ ಬೆಂಗಳೂರಲ್ಲೇನೆ ಮೋಸ್ಟ್ಲಿ ಹೊಸಕೋಟೆ ಕಡೆ ಅಂತ ಕಾಣಿಸುತ್ತೆ, ಅಲ್ಲಿ ಒಬ್ರು ಟೀಚರು ಒಂದು ಸರ್ಕ್ಯುಲರ್ ಕಳಿಸಿದ್ರು ಸ್ಟೂಡೆಂಟ್ಸ್ಗೆ, ನಾಳೆಯಿಂದ ನೀವು ಯಾರು ಹೆಬ್ಬುಲಿ ಕಟ್ಟಲ್ಲಿ ಸ್ಕೂಲ್ಗೆ ಬರ್ಕೊಡ್ದು ಅಂತ ಬ್ಯಾನ್ ಮಾಡಿದ್ರು. ಓಕೆ, ಹೀಗೆ ಅಂತ. ಆಮೇಲೆ ಇವರು ಪುಷ್ಪ ಬಗ್ಗೆ ಅವಾರ್ಡ್ ಇದೆಲ್ಲ ಹೇಳಿದಾರಲ್ಲ, ಅದು ನ್ಯಾಷನಲ್ ಲೆವೆಲ್ಲೂ ಕೂಡ ಕ್ರಿಟಿಸೈಸ್ ಆಗಿದೆ, ಇಲ್ಲ ಅಂತ ಇಲ್ಲ. ಈಗ ನಾವು ನೆಕ್ಸ್ಟ್ ರೌಂಡ್ ಆಫ್ ತೆಗೆದುಕೊತು ಅಂತ ಹೇಳಿದ್ರೆ, ವಿಶಾಖ ನೀವೇ ಹೇಳ್ದಂಗೆ ಇಂಥ ಕಾಂಟ್ರಡಿಕ್ಷನ್ನಲ್ಲಿ ನೀವು ಹೇಗೆ ವಿಮರ್ಶೆ ಬರೀತೀರಾ? ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಇವೆಲ್ಲ ಅರ್ಧಬರ್ಧ ಆಗಿರುತ್ತೆ, ಟೀಚರ್ ಲೆಟರ್ ಬರ್ತಿರಲ್ಲ. ಆದ್ರೆ ಈಗ ಅದೇ ಒಂದು ಸಿನಿಮಾನ ನಾವು ವಿಮರ್ಶೆ ಅಂತಲ್ಲ, ಜನರಲಿ ಹೇಗೆ ನೋಡ್ತೀವಿ ಅಂದ್ರೆ, ಜನ ಅದೇ ಬರೆಯೋದು ನಾವು ಬರೀತೀವಿ, ಬರೀದಲೇ ಇರೋರು ಅದೊಂದು ರಸಾಸ್ವಾದ ಅಂತ. ಸಿನಿಮಾ ಅನ್ನೋದೇ ಒಂದು ರಸಾಸ್ವಾದ. ನಮ್ಗೆ ಇವಾಗ ಅದನ್ನೇ ನಾನು ಹೇಳಕ್ಕೊಳ್ತೀನಿ. ನಿಮ್ಮ ಒಂದು ಪರ್ಸ್ಪೆಕ್ಟಿವ್. ಈಗ ಒಂದು ಕಂಟೆಂಟ್, ಇನ್ನೊಂದು ಟೆಕ್ನಿಕ್, ಮತ್ತೊಂದು ಟೆಕ್ನಾಲಜಿ, ಆಮೇಲೆ ಅದರ ಪರ್ಫಾರ್ಮೆನ್ಸು ಮತ್ತೆ ಕೌಶಲಗಳಿರ್ತವೆ ಬೇರೆ ಬೇರೆ. ಈಗ ನಾನು ಒಂದು ವೈಲೆನ್ಸ್ ಸಿನಿಮಾ, ಪುಷ್ಪ ಸಿನಿಮಾ, ನನ್ನನ್ನು ಕೇಳಿದ್ರೆ ಯಾರು ಬಂದು ಚೆನ್ನಾಗಿದೆಯಾ ಸಿನಿಮಾ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ ನಾನು, ಅಥವಾ ಚೆನ್ನಾಗಿದೆ ಅಂತ ಆಫ್ ದ ರೆಕಾರ್ಡ್ ಅಂತಲ್ಲ. ಯಾರೇ ಬಂದು ಕೇಳಿದ್ರು, ಈಗ ನಮ್ಮ ಜನರದ್ದೊಂದು ಜನರಲ್ಲ ಕೇಳಿ ನೀವು ಸಿನಿಮಾ ಹೇಗಿದೆ ಅಂದರೆ ಒಂದ್ಸಲ ನೋಡ್ಬೋದು ಅಂತ. ಅಂದರೆ ತುಂಬ ಹಿಂಸೆ ಆಗಿತ್ತು ಅಂದರೆ ಆಗಲ್ಲಪ್ಪ ಕೆಟ್ಟದಾಗಿದೆ ಅಂತಾರೆ. ಇನ್ನು ಕೆಲವು ಇನ್ನೊಂದು ಸಲ ನೋಡಿದ್ರೆ ಅರ್ಥ ಆಗ್ಬೋದು. ನಾನು ಒಂದು ಸಣ್ಣ ವಿಮರ್ಶೆ ಅಂತ ಬರೆದಿದ್ದೆ, ಒಂದು ಸೋಷಿಯಲ್ ಮೀಡಿಯಾಗೆ ಹಾಕಿದ್ದೆ, ನಮ್ಮ ಇದರಲ್ಲಿ ಒಂದು ಖಾಲಿ ಡಬ್ಬನ ಅಲ್ಲಾಡಿಸ್ತೀನಿ ನಾನು. ಒಂದಿಷ್ಟು ಜನ ನಿಂತಿದ್ದಾರೆ, ಶಬ್ದ ಕೇಳಿಸ್ತಾ ನಿಂಗೆ ಅಂತ ಹೇಳ್ತೀನಿ ನಾನು. ಇರ್ಬೋದು, ಇವನಿಗೆ ಕೇಳಿಸ್ತಿರೋದ್ರಿಂದ ನನಗೂ ಕೇಳಿಸ್ತಿರ್ಬೋದು ಅಂತ ಒಬ್ಬ ಹೌದು ಅಂತಾನೆ, ಉಳಿದವ್ರು ಹೌದು ಅಂತಾರೆ. ಆಮೇಲೆ ಅದಕ್ಕೊಂದು ಕಲ್ಲು ಹಾಕ್ಬಿಟ್ಟು ಅಲ್ಲಾಡಿಸಿ ಈಗಲೂ ಶಬ್ದ ಕೇಳಿಸ್ತಾ ಅಂತ, ಹೌದು ಕೇಳಿಸ್ತು ಅಂತಾರೆ. ಇದು ಒಂದು ಸಿನಿಮಾ ಬಗ್ಗೆ ನಾನು ಹೆಸರು ಹೇಳ್ದಲೇ ಮಾಡಿದ್ದ ಒಂದು ಸಣ್ಣ ವಿಮರ್ಶೆ. ಇದು ಹೇಗಾಗುತ್ತೆ ಅಂದರೆ, ನಾವೇನೋ ಇದೆ ಅಂತ ನಾವು ವಿಮರ್ಶೆನಲ್ಲಿ ಬರೆಯೋವಾಗ ಅದರ ಒಂದು, ನಾನು ಹೇಳಿದ್ನಲ್ಲ, ಒಂದು ಸೋಷಿಯೋ ಪಾಲಿಟಿಕ್ಸ್ ಏನು. ಈ ಪೊನ್ನಿಯಿನ್ ಸೆಲ್ವನ್ ಸಿನಿಮಾ ತಗೊಂಡ್ರೆ ಅದರಲ್ಲೊಂದು ಪಾಲಿಟಿಕ್ಸ್ ಇದೆ. ಪಾಲಿಟಿಕ್ಸ್ನ ಅವರು ಮತ್ತೆ ಹೇಳ್ತಾ ಇರ್ತಾರೆ. ಅವನು ಒಂದು ಸ್ಥಿತಪ್ರಜ್ಞ, ಅವನು
ಹಿ ರೆಪ್ರೆಸೆಂಟ್ಸ್. ಇವತ್ತು ಏನಾಗಿದೆ ಅಂದರೆ ಯಾವುದೋ ಶಾಲೆನಲ್ಲಿ ಎದ್ದಿತ್ಕೊಂಡು ನೀನು ಏನು ಆಗ್ತೀಯ ಅಂತ ಮಕ್ಳನ್ನ ಕೇಳಿದ್ರೆ ಯೂಟ್ಯೂಬರ್ ಆಗ್ತೀನಿ ಅಂತ ಹೇಳ್ತಾರಂತ ಒಬ್ಬ ಟೀಚರ್ ಹೇಳಿದ್ರು. ಯಾಕೆ ಯೂಟ್ಯೂಬರ್ ಆಗ್ತೀನಿ ಅಂತ ಹೇಳ್ತಾರೆ ಅಂದರೆ ಐ ಕ್ಯಾನ್ ಇನ್ಫ್ಲೂಯೆನ್ಸ್. ಇನ್ಸ್ಟಂಟ್ ಆದ ಒಂದು ಹಣ, ಇನ್ನೊಂದು ತಕ್ಷಣಕ್ಕೆ ನಾನು ಜನಪ್ರಿಯನಾಗ್ತೀನಿ. ಈ ರಣವೀರ್ ಅಲಹಾಬಾದಿಯ ಪ್ರಕರಣ ಇದೆಯಲ್ಲ ಇವತ್ತು. ನೋಡಿ, ಸ್ವಾತಂತ್ರ್ಯ ಕೊಟ್ಟರು ಇಷ್ಟು ವರ್ಷ. ಸ್ವಾತಂತ್ರ್ಯ ಕೊಟ್ಟಿದ್ದನ್ನು ನಾವೇನು ಮಾಡಿದ್ವಿ ಅಂದರೆ, ಒಂದು ಈ ಜೆನ್ಝಿ ಎಲ್ಲ ಇದ್ದಾರಲ್ಲ, ಅವರನ್ನು ನೀವು ಹೇಗೆ ಅಂದರೆ ಸೈಕಾಲಜಿ ಸಬ್ಜೆಕ್ಟ್ಸ್ನ ಇವರು ಡೀಲ್ ಮಾಡೋರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಏನಕ್ಕೆ ಹೀಗೆ ಆಗ್ತಿದ್ದಾರೆ ಅಂತ. ನಾನೊಂದು ಲೇಖನ ಬರೆಯುವಾಗ ಒಬ್ಬರು ಶ್ರೀಧರ್ ಮೂರ್ತಿಗಳು ಸೈಕಿಯಾಟ್ರಿಸ್ಟ್ ಅವ್ರನ್ನ ಮಾತಾಡಿಸಿದಾಗ ಅವರು ಹೇಳಿದ್ರು, ಶಾಮಕಗಳ ಬಳಕೆ ಜಾಸ್ತಿ ಆಗಿದೆ ಈ ಕಾಲದಲ್ಲಿ. ಟ್ರ್ಯಾಂಕ್ಯುಲೈಸರ್ಸ್ ಅಂತ ಶಾಮಕಗಳ ಬಳಕೆ. ಸಿನಿಮಾ ಕೂಡ ಶಾಮಕಗಳನ್ನು ಕೊಡ್ತಾ ಇವೆ. Some years back, Chak De India ಬಂದಾಗ ವೆರಿ ಫಸ್ಟ್